ನುಸುಳುಕೋರರ ಹಬ್ಬ ಆಗೋಯ್ತಾ ಹಾಗಾದ್ರೆ ಬೆಂಗಳೂರು. ಎಷ್ಟು ಜನ, ಒಬ್ಬರ ಇಬ್ಬರ, ನೂರಾರು ಜನ ಒಂದೊಂದು ಜಾಗಗಳಲ್ಲಿ, ಸೂಕ್ಷ್ಮ ಜಾಗಗಳಲ್ಲಿ, ಕೆಲವು ಈ ಕಂಜೆಸ್ಟ್ ಏರಿಯಾಗಳಲ್ಲಿ ಅವರಿದ್ದು ಮಾಡ್ತಿರುವಂತ ಆಟಾಟೋಪ ಅದು ಯಾರಿಗೂ ಗೊತ್ತಾಗೋದಿಲ್ಲ. ನುಸುಳುಕೋರರ ಹಾಟ್ಸ್ಪಾಟ್ ಆಗೋಯ್ತಾ ಬೆಂಗಳೂರು. ಬಗೆದಷ್ಟು ಬಯಲಾಗ್ತಾ ಇದೆ ಬಾಂಗ್ಲಾದೇಶಿಗರ ಹಬ್. ಸಿಲಿಕಾನ್ ಸಿಟಿ ತುಂಬಾ ನುಸುಳುಕೋರರ ಜಾಲವೇ ಆವರಿಸಿಕೊಂಡಿದೆ. ಬರೋಬ್ಬರಿ 10 ವರ್ಷಗಳಿಂದ ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಇದ್ದಾರೆ ಇವರು. ಬರೋಬ್ಬರಿ 10 ವರ್ಷಗಳು ಇವರು ಯಾರ ಕಣ್ಣಿಗೂ ಬಿದ್ದಿಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡವೇ ಬರ್ಬೇಕಾಯ್ತಾ ಇವರನ್ನ ಭೇದಿಸೋದಕ್ಕೆ. ನುಸುಳುಕೋರರ ಹಾಟ್ಸ್ಪಾಟ್ ಆಯ್ತಾ ಬೆಂಗಳೂರು ಅನ್ನುವಂಥದ್ದು ಬಗೆದಷ್ಟು ಬಯಲಾಗ್ತಾ ಇದೆ ಬಾಂಗ್ಲಾದೇಶಿಗಳ ಹಬ್. कैसे आ गए और कहाँ से हो? हम बांग्लादेश का है और अभी कोलकाता में रहता था, उधर अभी इधर आया। कितने साल से इधर रहे हो? इधर 10 साल से। 10 साल से। हाँ, आप कहाँ आते और कहाँ जा रहे थे? अभी जा रहा था हमारा बहन का उधर, वो दूसरा जगह भाग रहे थे ना? नहीं, आप भाग था, हम डर लग गया इसलिए भाग गया। क्यों डर रहे लगते हैं? क्यों मारोगे? किसको मारा क्या इधर? नहीं कोई लोगों ने आपको मारा क्या? नहीं, तो क्यों भाग रहे? ऐसे क्या आप रुकिए, आपके पास आधार कार्ड कोई इधर का डॉक्यूमेंट है? पिंकी जल गया ना वो गुडन, उसमें पूरा जल गया। आप चिंता मत करो. ಎಸ್, ರಿಪಬ್ಲಿಕ್ ಕನ್ನಡ ಬಾಂಗ್ಲಾದ ಪ್ರಜೆಗಳು, ನುಸುಳುಕೋರರು ಗಡಿ ದಾಟಿ ಏನು ಬಂದು ಬೆಂಗಳೂರಲ್ಲಿ ವಾಸ ಇದ್ದಾರೆ, ಅವ್ರು ಎಲ್ಲರನ್ನೂ ಕೂಡ ಪತ್ತೆ ಮಾಡುವಂತಹ ಕೆಲಸ ಮಾಡಿ ರಿಯಾಲಿಟಿ ಚೆಕ್ ನ ಮಾಡ್ತಾ ಇದೆ. ಪದೇ ಪದೇ ನಾವು ಹೋಗ್ತಾ ಇದೀವಿ, ಹೋದಂತ ಪ್ರತಿ ಜಾಗದಲ್ಲೂ ಕೂಡ ತಪ್ಪಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ನೇರವಾಗಿ ಬಂದು ಅವರು ನಾವು ಬಾಂಗ್ಲಾದವರು, ನಾವಿಲ್ಲಿ ನಕಲಿ ಆಧಾರ್ ಕಾರ್ಡ್ ಜೊತೆಗೆ ದಾಖಲೆಗಳನ್ನ ಮಾಡ್ಕೊಂಡಿದೀವಿ ಅನ್ನೋದನ್ನ ಹೇಳ್ತಾರೆ. ಈಗ ನಾವು ಕೂಡ ಬೇಗೂರಿನ ಒಂದು ಸಮೀಪ ಇರುವಂತಹ ಗ್ರಾಮ ಅದು ಯಾವುದು ಅನ್ನೋದನ್ನು ಕೂಡ ಇಲ್ಲಿ ಕೇಳೋಣ. ಅಲ್ಲಿಯ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಸುಮಾರು ಒಂದು 5 ಎಕರೆಯಲ್ಲಿ 500ಕ್ಕೂ ಹೆಚ್ಚಿನ ಬಾಂಗ್ಲಾ ಪ್ರಜೆಗಳಿದ್ರಂತೆ. ನಾವು ಬರ್ತಿದ್ದ ಹಾಗೆ ಬೇಗೂರು ಸಮೀಪ ಇರುವಂತಹ ಈ ಒಂದು ಸ್ಥಳ ಏನಿದೆ, ಖಾಲಿ ಸ್ಥಳ ಏನಿದೆ, ಇಲ್ಲಿ ಬರ್ತಿದ್ದ ಹಾಗೆ ಅವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಓರ್ವ ಬಾಂಗ್ಲಾದೇಶಿ ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೇಳೋಣ. ಅವ್ರು ಈಗಾಗಲೇ ಹೇಳಿರುವಂತದ್ದು ಅವ್ರು ಎಲ್ಲಿಯವರು ಅಂತ. ಭಯ್ಯ, ಆಪ್ ಕहाँ से हो? बांग्लादेश का। ओके, कितना साल से इधर हो? 2 साल। कौन लेकर आ गए आपको इधर? वो हमारा एक दलाल है ना ऊपर, वो दलाल के लेके आया। ठीक है, दलाल ने लेकर आया. ಅಂದ್ರೆ ದಲ್ಲಾಳಿ ಇವ್ರನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದ್ರು. आप बॉर्डर कैसे पार किया और पैसा दिया क्या आपने? कितना दिया? 15,000। 15,000? हाँ। कितना लोग आए थे? हमारा 4 आदमी, 3 आदमी। हमारा टोटल इस एरिया पे कितना लोग था बांग्ला का? 500। ನೋಡಿ, 500 ಜನ ಇಲ್ಲಿ ಒಂದೇ ಸ್ಥಳದಲ್ಲಿ ಇದ್ರು ಅನ್ನುವಂಥದ್ದನ್ನ ಅವರು ಹೇಳಿರುವಂತದ್ದು. ಈ ಹಿಂದೆಯೂ ನಾವು ಮಾತನಾಡಿದ ಸಂದರ್ಭದಲ್ಲಿ ಈ ವ್ಯಕ್ತಿ ಅದನ್ನ ಹೇಳಿದ್ದಾರೆ. आपने इधर हमने आया, कैमरा लेकर आ गया, और क्यों भागा लोगों ने? क्यों भागा? इसलिए वो कोई आदमी बांग्लादेश के नहीं जाता, इसलिए सब भाग गया. वो रात के आओ, रात को 10 बजे आओ, वो रूम के सोता तो उधर के भागा. ಇವ್ನು ಹೇಳ್ತಾ ಇರೋದೇನಂದ್ರೆ, ಇವಾಗ ಎಲ್ಲಾ ಕೆಲ್ಸಕ್ಕೆ ಹೋಗಿದಾರ, ನೈಟ್ 10 ಗಂಟೆ ಬನ್ನಿ, ಎಲ್ಲಾ ರೂಮಲ್ಲಿ ಇರ್ತಾರ, 500 ಜನ ಬಾಂಗ್ಲಾದೇಶದಿಂದ ಹಿಡಿಬಹುದು ಅಂತ ಹೇಳ್ತಾ ಇದ್ದ ನಾನು. ಅದೊಂದು, ಜೊತೆಗೆ ಅದಲ್ಲದೆ ನಾವು ಬರ್ತಿದ್ದಾಗೆ ಅವರು ಓಡೋಗುವಂತ ಕೆಲಸವನ್ನ ಮಾಡ್ತಾರೆ. ಇವರು ತಪ್ಪು ಮಾಡಿಲ್ಲ ಅನ್ನೋದೇ ಆದ್ರೆ ಯಾಕೆ ಓಡ್ ಹೋಗ್ಬೇಕಿತ್ತು? ಇವರ ಬಳಿ ಇಲ್ಲಿನ ದಾಖಲೆಗಳಿದ್ವು ಅಂದ್ರೆ ಇವರು ಭಾರತೀಯರೇ ಆಗಿದ್ರೆ ಇವ್ರು ಯಾಕೆ ಇಲ್ಲಿಂದ ಓಡ್ ಹೋಗ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಅದಲ್ಲದೆ ನಾವು ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೀವಿ. ನಮ್ಮ ವರದಿಯನ್ನ ನೋಡಿದಂತ ಸ್ಥಳೀಯ ನಾಯಕರು ಅಥವಾ ದಲ್ಲಾಳಿ ಅಂತ, ಸೋ ಕಾಲ್ಡ್ ದಲ್ಲಾಳಿ ಅಂತ ಈಗೇನು ಇವ್ರು ಹೇಳಿದ್ರು, ಆ ದಲ್ಲಾಳಿಗಳು ಇವರಿಗೆ ಮಾಹಿತಿಯನ್ನು ಕೊಟ್ಟು ಇಲ್ಲಿಂದ ಇವ್ರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಸಮೇತವಾಗಿ ನಾವು ತೋರಿಸ್ತಾ ಇದೀವಿ. ಜೊತೆಗೆ ಅವರು ಓಡ್ ಹೋಗ್ತಾ ಇರುವಂತ ದೃಶ್ಯಗಳನ್ನು ಕೂಡ ತೋರಿಸ್ತೀವಿ. ನಿಜಕ್ಕೂ ಕೂಡ ಇದು ರೋಚಕ ಕಾರ್ಯಾಚರಣೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಸ್ಥಳೀಯರು ನಮ್ಮ ಜೊತೆಗೆ ಕೂಡ ಕೈ ಜೋಡಿಸಿ ಅವರು ಕೂಡ ಇವ್ರನ್ನ ಹಿಡಿಯುವಂತ ಕೆಲಸವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಓರ್ವ ವ್ಯಕ್ತಿ, ಬಾಂಗ್ಲಾ ಪ್ರಜೆ, ಆ ಒಂದು ಸ್ಥಳೀಯರನ್ನ ಹೊಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾನೆ. ಅವ್ರು ತಪ್ಪೇ ಮಾಡಿಲ್ಲ ಅಂದಿದ್ದೇ ಆದಲ್ಲಿ ಯಾಕೆ ಓಡ್ಬೇಕು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಸದ್ಯ ಮತ್ತಷ್ಟು ಜನರನ್ನ ಮಾತನಾಡ್ಸೋಣ. ಒಟ್ಟಾರೆಯಾಗಿ ಎಷ್ಟು ಜನ ಸಿಕ್ಕಿ ಬಿದ್ದಿರುವಂತದ್ದು, ಜೊತೆಗೆ ಪೊಲೀಸರಿಗೆ ಈಗಾಗಲೇ ಮಾಹಿತಿ ಹೋಗಿದೆ, ಆದ್ರೂ ಕೂಡ ಅವರು ಇಲ್ಲಿ ಬಂದಿಲ್ಲ ಅನ್ನುವಂಥದ್ದು ಕೂಡ ಸ್ಥಳೀಯರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯ ಎಷ್ಟು ಗಂಟೆಗೆ ಪೊಲೀಸ್ ಬರ್ತಾರೆ ಏನು ಅನ್ನೋಂಥದ್ದು ಕೂಡ ಕೇಳೋಣ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನುಸುಳುಕೋರರ ಹಬ್ಬ ಆಗೋಯ್ತಾ ಹಾಗಾದ್ರೆ ಬೆಂಗಳೂರು. ಎಷ್ಟು ಜನ, ಒಬ್ಬರ ಇಬ್ಬರ, ನೂರಾರು ಜನ ಒಂದೊಂದು ಜಾಗಗಳಲ್ಲಿ, ಸೂಕ್ಷ್ಮ ಜಾಗಗಳಲ್ಲಿ, ಕೆಲವು
ಈ ಕಂಜೆಸ್ಟ್ ಏರಿಯಾಗಳಲ್ಲಿ ಅವರಿದ್ದು ಮಾಡ್ತಿರುವಂತ ಆಟಾಟೋಪ ಅದು ಯಾರಿಗೂ ಗೊತ್ತಾಗೋದಿಲ್ಲ. ನುಸುಳುಕೋರರ ಹಾಟ್ಸ್ಪಾಟ್ ಆಗೋಯ್ತಾ ಬೆಂಗಳೂರು? ಬಗೆದಷ್ಟು ಬಯಲಾಗ್ತಾ ಇದೆ ಬಾಂಗ್ಲಾದೇಶಿಗರ ಹಬ್. ಸಿಲಿಕಾನ್ ಸಿಟಿ ತುಂಬಾ ನುಸುಳುಕೋರರ ಜಾಲವೇ ಆವರಿಸಿಕೊಂಡಿದೆ. ಬರೋಬ್ಬರಿ 10 ವರ್ಷಗಳಿಂದ ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಇದ್ದಾರೆ ಇವರು. ಬರೋಬ್ಬರಿ 10 ವರ್ಷಗಳು ಇವರು ಯಾರ ಕಣ್ಣಿಗೂ ಬಿದ್ದಿಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡವೇ ಬರ್ಬೇಕಾಯ್ತಾ ಇವರನ್ನ ಭೇದಿಸೋದಕ್ಕೆ? ನುಸುಳುಕೋರರ ಹಾಟ್ಸ್ಪಾಟ್ ಆಯ್ತಾ ಬೆಂಗಳೂರು ಅನ್ನುವಂಥದ್ದು ಬಗೆದಷ್ಟು ಬಯಲಾಗ್ತಾ ಇದೆ ಬಾಂಗ್ಲಾದೇಶಿಗಳ ಹಬ್. कैसे आ गए और कहाँ से हो? हम बांग्लादेश का है। वो अभी कोलकाता में रहता था, उधर अभी इधर आया। कितने साल से इधर रहे हो? इधर 10 साल से। 10 साल से। हाँ, आप कहाँ थे और कहाँ जा रहे थे अभी? अभी जा रहा था हमारा वो बहन का उधर, वो दूसरे आप जगह। भाग रहे थे ना? नहीं आप भाग थे? हम डर लग गया इसलिए भाग गया। क्यों डर रहे लगते हैं? क्यों मारोगे? आप किसको मारा क्या इधर? नहीं कोई लोगों ने आपको मारा क्या? नहीं, तो क्यों भाग रहे? ऐसे क्या आप रुकिए, आपके पास आधार कार्ड कोई इधर का डॉक्यूमेंट है? पिंकी जल गया ना वो गुडन, उसमें पूरा जल गया। आप चिंता मत करो। ಎಸ್, ರಿಪಬ್ಲಿಕ್ ಕನ್ನಡ ಬಾಂಗ್ಲಾದ ಪ್ರಜೆಗಳು ನುಸುಳುಕೋರರು ಗಡಿ ದಾಟಿ ಏನು ಬಂದು ಬೆಂಗಳೂರಲ್ಲಿ ವಾಸ ಇದ್ದಾರೆ ಅವ್ರು ಎಲ್ಲರನ್ನು ಕೂಡ ಪತ್ತೆ ಮಾಡುವಂತಹ ಕೆಲಸ ಮಾಡಿ ರಿಯಾಲಿಟಿ ಚೆಕ್ ನ ಮಾಡ್ತಾ ಇದೆ. ಪದೇ ಪದೇ ನಾವು ಹೋಗ್ತಾ ಇದೀವಿ, ಹೋದಂತ ಪ್ರತಿ ಜಾಗದಲ್ಲೂ ಕೂಡ ತಪ್ಪಿಸ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ನೇರಾನೇರವಾಗಿ ಬಂದು ಅವರು ನಾವು ಬಾಂಗ್ಲಾದವರು, ನಾವಿಲ್ಲಿ ನಕಲಿ ಆಧಾರ್ ಕಾರ್ಡ್ ಜೊತೆಗೆ ದಾಖಲೆಗಳನ್ನ ಮಾಡ್ಕೊಂಡಿದೀವಿ ಅನ್ನೋದನ್ನ ಹೇಳ್ತಾರೆ. ಈಗ ನಾವು ಕೂಡ ಬೇಗೂರಿನ ಒಂದು ಸಮೀಪ ಇರುವಂತಹ ಗ್ರಾಮ ಅದು ಯಾವುದು ಅನ್ನೋದನ್ನು ಕೂಡ ಇಲ್ಲಿ ಕೇಳೋಣ. ಅಲ್ಲಿಯ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಸುಮಾರು ಒಂದು 5 ಎಕರೆಯಲ್ಲಿ 500ಕ್ಕೂ ಹೆಚ್ಚಿನ ಬಾಂಗ್ಲಾ ಪ್ರಜೆಗಳಿದ್ರಂತೆ. ನಾವು ಬರ್ತಿದ್ದ ಹಾಗೆ ಬೇಗೂರು ಸಮೀಪ ಇರುವಂತಹ ಈ ಒಂದು ಸ್ಥಳ ಏನಿದೆ, ಖಾಲಿ ಸ್ಥಳ ಏನಿದೆ, ಇಲ್ಲಿ ಬರ್ತಿದ್ದ ಹಾಗೆ ಅವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಓರ್ವ ಬಾಂಗ್ಲಾದೇಶಿ ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೇಳೋಣ. ಅವ್ರು ಈಗಾಗಲೇ ಹೇಳಿರುವಂತದ್ದು ಅವ್ರು ಎಲ್ಲಿಯವರು ಅಂತ. ಭಯ್ಯ, ಆಪ್ ಕहाँ से हो? बांग्लादेश का। ओके, कितना साल से इधर हो? 2 साल। कौन लेकर आ गया आपको इधर? वो हमारा एक दलाल है ना ऊपर, वो दलाल के लेके आए। ठीक है, दलाल ने लेकर आया। हाँ। ಅಂದ್ರೆ ದಲ್ಲಾಳಿ ಇವ್ರನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದ್ರು. आप बॉर्डर कैसे पार किया और पैसा दिया क्या आपने? हाँ। कितना दिया? 15,000। 15,000। हाँ। कितना लोग आए इधर? हमारा 4 आदमी 3 आदमी। हमारा टोटल इस एरिया पे कितना लोग था बांग्ला का? परसों ನೋಡಿ, 500 ಜನ ಇಲ್ಲಿ ಒಂದೇ ಸ್ಥಳದಲ್ಲಿ ಇದ್ರು ಅನ್ನುವಂಥದ್ದನ್ನ ಅವರು ಹೇಳಿರುವಂತದ್ದು. ಈ ಹಿಂದೆಯೂ ನಾವು ಮಾತನಾಡಿದ ಸಂದರ್ಭದಲ್ಲಿ ಈ ವ್ಯಕ್ತಿ ಅದನ್ನ ಹೇಳಿದ್ದಾರೆ. आपने इधर हमने आया, कैमरा लेकर आ गया, और क्यों भागा लोगों ने? क्यों भागा? इसलिए वो कोई आदमी बांग्लादेश के नहीं जाता, इसलिए सब भाग गया। ओ रात के आओ, रात को 10 बजे आओ, और रूम के सोता तो उधर के भागा। ಇವ್ನು ಹೇಳ್ತಾ ಇರೋದೇನಂದ್ರೆ, ಇವಾಗ ಎಲ್ಲಾ ಕೆಲ್ಸಕ್ಕೆ ಹೋಗಿದಾರ, ನೈಟ್ 10 ಗಂಟೆಗೆ ಬನ್ನಿ, ಎಲ್ಲಾ ರೂಮಲ್ಲಿ ಇರ್ತಾರ, 500 ಜನ ಬಾಂಗ್ಲಾದೇಶದಿಂದ ಹಿಡಿಬಹುದು ಅಂತ ಹೇಳ್ತಾ ಇದ್ದ ನಾನು. ಅದೊಂದು, ಜೊತೆಗೆ ಅದಲ್ಲದೆ ನಾವು ಬರ್ತಿದ್ದಾಗೆ ಅವರು ಓಡೋಗುವಂತ ಕೆಲಸವನ್ನ ಮಾಡ್ತಾರೆ. ಇವರು ತಪ್ಪು ಮಾಡಿಲ್ಲ ಅನ್ನೋದೇ ಆದ್ರೆ ಯಾಕೆ ಓಡ್ ಹೋಗ್ಬೇಕಿತ್ತು? ಇವರ ಬಳಿ ಇಲ್ಲಿನ ದಾಖಲೆಗಳಿದ್ವು ಅಂದ್ರೆ ಇವರು ಭಾರತೀಯರೇ ಆಗಿದ್ರೆ ಇವ್ರು ಯಾಕೆ ಇಲ್ಲಿಂದ ಓಡ್ ಹೋಗ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಅದಲ್ಲದೆ ನಾವು ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೀವಿ. ನಮ್ಮ ವರದಿಯನ್ನ ನೋಡಿದಂತ ಸ್ಥಳೀಯ ನಾಯಕರು ಅಥವಾ ದಲ್ಲಾಳಿ ಅಂತ, ಸೋ ಕಾಲ್ಡ್ ದಲ್ಲಾಳಿ ಅಂತ ಈಗೇನು ಇವ್ರು ಹೇಳಿದ್ರು, ಆ ದಲ್ಲಾಳಿಗಳು ಇವರಿಗೆ ಮಾಹಿತಿಯನ್ನು ಕೊಟ್ಟು ಇಲ್ಲಿಂದ ಇವರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಸಮೇತವಾಗಿ ನಾವು ತೋರಿಸ್ತಾ ಇದೀವಿ. ಜೊತೆಗೆ ಅವರು ಓಡ್ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತೋರಿಸ್ತೀವಿ. ನಿಜಕ್ಕೂ ಕೂಡ ಇದು ರೋಚಕ ಕಾರ್ಯಾಚರಣೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಸ್ಥಳೀಯರು ನಮ್ಮ ಜೊತೆಗೆ ಕೂಡ ಕೈ ಜೋಡಿಸಿ ಅವರು ಕೂಡ ಇವ್ರನ್ನ ಹಿಡಿಯುವಂತ ಕೆಲಸವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಓರ್ವ ವ್ಯಕ್ತಿ, ಬಾಂಗ್ಲಾ ಪ್ರಜೆ, ಆ ಒಂದು ಸ್ಥಳೀಯರನ್ನ ಹೊಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾನೆ. ಅವ್ರು ತಪ್ಪೇ ಮಾಡಿಲ್ಲ ಅಂದಿದ್ದೆ ಆದಲ್ಲಿ ಯಾಕೆ ಓಡ್ಬೇಕು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಸದ್ಯ ಮತ್ತಷ್ಟು ಜನರನ್ನ ಮಾತನಾಡ್ಸೋಣ. ಒಟ್ಟಾರೆ ಎಷ್ಟು ಜನ ಸಿಕ್ಕಿ ಬಿದ್ದಿರುವಂತದ್ದು, ಜೊತೆಗೆ ಪೊಲೀಸರಿಗೆ ಈಗಾಗಲೇ ಮಾಹಿತಿ ಹೋಗಿದೆ, ಆದ್ರೂ ಕೂಡ ಅವರು ಇಲ್ಲಿ ಬಂದಿಲ್ಲ ಅನ್ನುವಂಥದ್ದು ಕೂಡ ಸ್ಥಳೀಯರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯ ಎಷ್ಟು ಗಂಟೆಗೆ ಪೊಲೀಸ್ ಬರ್ತಾರೆ ಏನು ಅನ್ನುವಂಥದ್ದು ಕೂಡ ಕೇಳೋಣ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.